ಇಷ್ಟ ಜನಿಸಿದ ಮಗುವಿಗೆ ಮೊದಲ ಮುತ್ತು. ಇಷ್ಟ ಚಿತ್ರದಲ್ಲಿ ಹೀರೋಯಿನ್ನು ಬಹಳ ಸೆನ್ಸಿಟಿವ್ ಆಗಿ ಕೇರ್ಫುಲ್ ಆಗಿ ಬೆಳೆದಿರೋ ಅಂಥ ಹುಡುಗಿ. ಎಲ್ಲ ಲಕ್ಸುರೀಸ್ ಇರುತ್ತೆ, ತಂದೆ ತಾಯಿ ತುಂಬ ಚೆನ್ನಾಗಿ ನೋಡ್ಕೊತಿರ್ತಾರೆ, ಅಂದರೆ ಯಾವುದಕ್ಕೂ ಕಮ್ಮಿ ಇರಲ್ಲ, ಎಲ್ಲ ಕೇಳಿದ್ದೆಲ್ಲ ಸಿಗ್ತಾ ಇರುತ್ತೆ, ಆ ಥರ ಒಂದು ಬೆಳೆದಂಥ ಹುಡುಗಿ. ಅದೇ ಹೀರೋ ತುಂಬ ಆಪೋಸಿಟ್ ವೇನಲ್ಲಿ ಬೆಳೆದಂಥ ಹುಡುಗ. ಫೀಲಿಂಗ್ಸು ಹಂಚ್ಕೊಳ್ಳೋಕ್ಕೆ ಯಾರೂ ಇರಲ್ಲ, ನನ್ನವರು ಅಂತ ಯಾರೂ ಜೊತೆಯಲ್ಲಿರಲ್ಲ, ತುಂಬ ಕಷ್ಟಗಳ ಮಧ್ಯ ಬೆಳೆದಂಥ ಹುಡುಗ. ಆದರೂ ಇವರಿಬ್ಬರ ಮಧ್ಯ ಪ್ರೀತಿ ಹುಟ್ಟುತ್ತೆ. ಯಾಕೆ ಅಂದರೆ ಇವರಿಬ್ಬರ ಭಾವನೆಗಳೂ ಮ್ಯಾಚ್ ಆಗುತ್ತೆ. ಹೀರೋಯಿನ್ಗೆ ತಾಯಿ ತಂದೆ ಇದ್ರೂ ದೂರವಾಗಿರ್ತಾರೆ, ಯಾಕೆಂದರೆ ಇಬ್ಬರು ಬ್ಯುಸಿ ಆಗಿರ್ತಾರೆ. ಹಾಗೆ ಹೀರೋಗೆ ಯಾರೂ ಹತ್ರನೇ ಇರಲ್ಲ. ಸೊ ಈ ರೀತಿಯಾಗಿ ಇಬ್ಬರಿಗೂ ಎಲ್ಲೋ ಒಂದು ಕಡೆ ಮನಸ್ಸಿನಲ್ಲಿ ಆ ಫೀಲ್ ಇರುತ್ತೆ, ನನ್ನವರು ಅಂತ ಯಾರೋ ಬೇಕು, ನನ್ನ ಫೀಲಿಂಗ್ಸ್ ಹಂಚ್ಕೊಳ್ಳೋರು ಯಾರೋ ಬೇಕು. ಸೊ ಆ ಫೀಲಿಂಗ್ಸ್ ಹಂಚ್ಕೊಳ್ಳೋಕ್ಕೆ ಒಬ್ಬರೊಬ್ಬರು ಸಿಕ್ಕಿದಾಗ ಇಬ್ಬರು ತುಂಬಾ ಖುಷಿಯಾಗಿರ್ತಾರೆ. ಅವ್ರಿಗೆ ತಮ್ಮ ಪ್ರೀತಿಗಿಂತ ದೊಡ್ಡದು ಬೇರೆ ಯಾವುದೂ ಕಾಣಿಸಲ್ಲ. ಅವ್ರಿಗೆ ತಾವು ಬದುಕ್ತಾ ಇರೋ ಅಂಥ ವರ್ಲ್ಡ್ ಏನೇ, ತಾವು ಇವಾಗ ಏನು ಇಬ್ಬರು ಒಬ್ರಿಗೊಬ್ರಿಗೆ ಇಷ್ಟಪಟ್ಟು ಒಂದು ಬದುಕ್ತಾ ಇದ್ದಾರೆ, ಆ ಇಷ್ಟಪಡೋ ವರ್ಲ್ಡೇನೆ ನಿಜ ಅನ್ನಿಸ್ತಾ ಇರುತ್ತೆ. ಅದ್ರ ಬಿಟ್ಟು ಅವ್ರಿಗೆ ಬೇರೆ ಏನೂ ಕಾಣಿಸ್ತಿರಲ್ಲ. ನೀನು ಕುಡಿಯೋದನ್ನ ನೋಡಿ ಭಾವನೆನೇ ಇಲ್ದಿರೋ ಕಲ್ಲು, ನಿನ್ನನ್ನು ಬದಲಾವಣೆ ಮಾಡೋಕ್ಕೆ ನನ್ನ ಜೀವನ ಪೂರ್ತಿ ಸೈಕಲ್ ತುಳಿಬೇಕು ಅಂದ್ಕೊಂಡಿದ್ದೆ ಕಣೋ. ಅದು ಸುಳ್ಳು ಅಂತ ನನಗೀಗ ಗೊತ್ತಾಯ್ತು. ನಂದು ಇನ್ನೊಂದೇ ಒಂದು ಪ್ರಶ್ನೆ ಇದೆ ಕಣೋ, ಪ್ಲೀಸ್ ಉತ್ತರ ಕೊಡ್ತೀಯಾ? ಏಯ್, ನೀನೇನು ನನ್ನ ಲವ್ವರ್ ಅನ್ಕೊಂಡಿದ್ಯಾ ಇಲ್ಲ ಕಾಲೇಜ್ ಲೆಕ್ಚರರ್ ಅನ್ಕೊಂಡಿದ್ಯಾ? ನಾನು ಸುಮ್ಮನೆ ಕೂತಿದ್ರೆ ಹೋಗ್ತೀನಿ ಅಂತ್ಯ, ಏನಾದರೂ ಪ್ರಶ್ನೆ ಕೇಳಿದ್ರೆ ಲೆಕ್ಚರು ಅಂತ್ಯ. ಅದೇನು ಕೇಳು. ನೀನು ನನ್ನ ಎಷ್ಟಿಷ್ಟಪಡ್ತೀಯಾ? ಇಷ್ಟ ಚಿತ್ರದಲ್ಲಿ ಹೀರೋಯಿನ್ನು ಹೀರೋ ಪಕ್ಕ ಆಪೋಸಿಟ್ ಇದ್ರೂ ಹೀರೋಯಿನ್ಗೆ ಹೀರೋನ ಚೇಂಜ್ ಮಾಡಿಸ್ಬೇಕು ಅಥವಾ ಅವ್ನು ನನಗೋಸ್ಕರ ಬದಲಾಗಬೇಕು ಅನ್ನೋ ಫೀಲಿಂಗ್ಸ್ ಇರಲ್ಲ. ಹೀರೋ ಹೇಗೆ ಇದ್ದಾನೋ ಅದೇ ಫೀಲಿಂಗ್ಸ್ ಹೀರೋಯಿನ್ಗೆ ಇಷ್ಟ ಇರುತ್ತೆ. ಅವನ ತನಗೋಸ್ಕರ ಹೀರೋಯಿನ್ನು ಅವನನ್ನು ಇಷ್ಟಪಟ್ಟಿರ್ತಾಳೆ. ಆ ಮೊದಲನೇ ಸತಿ ಇಬ್ಬರೂ ಭೇಟಿ ಆದಾಗ ಆ ಖುಷಿ, ಆ ಎಕ್ಸೈಟ್ಮೆಂಟ್ ಇರುತ್ತೆ, ಜೊತೆಗೆ ಭಯನೂ ಇರುತ್ತೆ. ಎಷ್ಟು ಕ್ಯೂಟಾಗಿರುತ್ತೆ ಯೋಚನೆ ಮಾಡಿ. ಈ ಭೂಮಿಯಷ್ಟು ನಿನ್ನನ್ನು ಪ್ರೀತಿ ಮಾಡ್ತೀನಿ ಅಂದರೆ ಈ ಭೂಮಿನ ಸುತ್ತೋ ಶಕ್ತಿ ನನಗಿಲ್ಲ. ಆಕಾಶದಷ್ಟು ಇಷ್ಟಪಡ್ತೀನಿ ಅಂದರೆ ಆಕಾಶನ ಅಳೆಯೋ ಚೈತನ್ಯ ಕೂಡ ನನಗಿಲ್ಲ. ಸಮುದ್ರದಷ್ಟು ಇಷ್ಟಪಡ್ತೀನಿ ಅಂದರೆ ಸಮುದ್ರದ ಆಳ ಕೇಳಿದ್ರೆ ಉಸಿರಾಡೋಕ್ಕಾಗಲ್ಲ. ನಿನ್ನ ಮನಸ್ಸಲ್ಲಿ ನನ್ನ ಪ್ರೀತಿಗೋಸ್ಕರ ಎಷ್ಟು ಜಾಗ ಕೊಟ್ಟಿದೆಯೋ ಅಷ್ಟು ನಿನ್ನನ್ನು ಇಷ್ಟಪಡ್ತೀನಿ. ಈ ಇಷ್ಟ ಅನ್ನೋದನ್ನ ಬರೀ ಬಾಯಿ ಮಾತಲ್ಲಿ ಹೇಳೋಕೆ ಸಾಧ್ಯ ಇಲ್ಲ ಕಣೆ. ಇಷ್ಟ ಚಿತ್ರದ ಬಗ್ಗೆ ನಾನು ನಿಮಗೆ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀನಿ. ನೀವು ಕೂಡ ಸಾಂಗ್ಸ್ ಎಲ್ಲ, ಸೀನ್ಸ್ ಎಲ್ಲ ನೋಡಿದ್ದೀರಾ, ನಿಮಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಇಷ್ಟ ಚಿತ್ರ ಬರೀ ಹೀರೋ ಹೀರೋಯಿನ್ ಮಧ್ಯ ನಡೆಯೋವಂಥ ಲವ್ ಸ್ಟೋರಿ ಮಾತ್ರ ಅಲ್ಲ, ಇದರಲ್ಲಿ ಬೇರೆ ರಿಲೇಷನ್ಶಿಪ್ಸ್ಗೂ ತುಂಬ ಇಂಪಾರ್ಟೆನ್ಸ್ ಇದೆ. ಒಂದು ತಾಯಿ ಮಗನ ಪ್ರೀತಿ ಇರ್ಬೋದು, ತಂದೆ ಮಗಳ ಪ್ರೀತಿ ಇರ್ಬೋದು, ಹೀಗೆ ಎಲ್ಲ ರಿಲೇಷನ್ಶಿಪ್ಸ್ನೂ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಈ ಚಿತ್ರನ ಮಾಡಿದ್ದೀವಿ. ಇದೊಂದು ಕಂಪ್ಲೀಟ್ ಫ್ಯಾಮಿಲಿ ಪ್ಯಾಕೇಜ್ ಅಂತಲೇ ಹೇಳ್ಬೋದು. ಎಲ್ಲರೂ ಒಟ್ಟಿಗೆ ಕೂತು ಎಂಜಾಯ್ ಮಾಡೋವಂಥ ಮೂವಿ ಇದು. ಬ್ರಹ್ಮನ ಬರಹದ ಸಾಲಲ್ಲಿ ಅಮ್ಮನ ಪಾತ್ರವೇ ಮೊದಲಿಲ್ಲಿ, ತಾಯಿಯ ಪೂಜೆಗೆ ನಾ ತಂದೆಯ ಬಲಿ ಕೊಟ್ಟೆ. ಇಷ್ಟ ಚಿತ್ರನ ನಾವೆಲ್ಲ ತುಂಬ ಇಷ್ಟಪಟ್ಟು ಮನಸ್ಸಾರೆ ಮಾಡಿದ್ದೀವಿ. ನಿಮ್ಮೆಲ್ಲರ ಮನಸ್ಸಿಗೂ ಖಂಡಿತವಾಗ್ಲೂ ಮುಟ್ಟುತ್ತೆ ಅಂತ ನಾನು ನಂಬಿದ್ದೀನಿ. ಇಷ್ಟ ಚಿತ್ರ ಬಿಡುಗಡೆ ಆಗಿದೆ, ಖಂಡಿತವಾಗ್ಲೂ ನೀವೆಲ್ಲ ಮಿಸ್ ಮಾಡದೆ ನೋಡಬೇಕು, ನಮಗೆ ಆಶೀರ್ವಾದ ಮಾಡಬೇಕು. ಜೈ ಕನ್ನಡಾಂಬೆ. ನೀ ಇಷ್ಟನೋ, ನೀ ನನಗೆ ಇಷ್ಟನೋ, ಈ ಪ್ರೀತಿಯಲ್ಲಿ